ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಡೇ ಫುಲ್ ಬ್ಯುಸಿ ಆಗಿರುತ್ತೆ. ಯಾಕಂದರೆ ಎದ್ದಿರೋದೇ ಲೇಟಾಗಿ. ಯಾಕಂದರೆ ಎಸ್ಟರ್ಡೇ ಶೂಟ್ಗೆ ಹೋಗಿ ಬಂದಿರೋದು. ಫುಲ್ಲು ಬಾಡಿ ಪೇಯ್ನ್ ಇತ್ತು. ಸೊ ಇವತ್ತೊಂದು ಶೂಟ್ ಇತ್ತು, ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಮಲಗಿರ್ಬೇಕಾದ್ರೆ ಅಟ್ಲೀಸ್ಟ್ ಇವಾಗ ಸಿಕ್ಕಿದೆ ಆಪರ್ಚುನಿಟಿ, ಹೋಗೋಣ ಸುಮ್ಮನೆ ನಾಳೆ ನಾಡಿದ್ದು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಬರೋ ಶೂಟು ಬರಲ್ಲ ಅಂತ ಅಂದ್ಕೊಂಡು ಇದ್ದಾಗ ಸೋಂಬೇರಿ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಸಿಗಬೇಕಾದ್ರೆ ಸಿಗಲ್ಲ ಅಂತ ಯೋಚನೆ ಮಾಡಿಕೊಂಡು ಏನಾದರೂ ಆಗಲಿ ಮೈಕೈ ನೋವು ಅಷ್ಟೇ ತಾನೇ, ಬಂದು ನಾಳೆ ಸಂಡೇ ಅಲ್ವಾ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ದಂಗೆ ಸ್ವಲ್ಪ ಹಂಗೆ ಅಲ್ಲಿಗೆ 12ಗೆ ಹೋಗಬೇಕಿತ್ತು. ಬಟ್ ನಾನು ರೆಡಿಯಾಗಕ್ಕೆ ಹೋಗಿದ್ದೆ 12ಗೆ. ಸೊ ಆಚೆ ಬಂದು ವೆದರೆಲ್ಲ ನೋಡ್ತಿದ್ದೆ, ತುಂಬಾ ಸಕ್ಕತ್ತಾಗಿತ್ತು. ಗಿಡಗಳಂತೂ ತುಂಬ ಒಂಥರ ನೆನ್ನೆ ನೈಟ್ ಮಳೆ ಬಂದಿರೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನಾನಂತೂ ಡೈಲಿ ಒಂದು 3-4 ಟೈಮ್ಸ್ ಆದರೂ ಟೀ ಕುಡಿತೀನಿ. ಸೊ ಈ ಬಟ್ಟೆ ರಾಶಿ ನೋಡ್ಬಿಟ್ಟು ನಾನು ಬಟ್ಟೆ ಯಾವಾಗಪ್ಪ ಒಗೆಯೋದು, ಶೂಟ್ಗೆ ಯಾವಾಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ವಾಷಿಂಗ್ ಮಿಷಿನ್ ಇರ್ಬೇಕಾದ್ರೆ ಚಿಂತೆ ಯಾಕೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಯಾವಾಗಲೂ ಜಗಳ ಇದೆ. ಅವರು ಜೋಬಲ್ಲಿ ಏನಾದರೂ ಒಂದು ಇಟ್ಟಿರ್ತಾರೆ, ನಾನು ನೋಡ್ದಂಗೆ ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಮತ್ತು ಡೈಲಿ ಅವ್ರ ಕೈಲಿ ಫೋನಲ್ಲಿ ಬೈಸ್ಕೋಬೇಕು. ಸೊ ಇದೇ ನಮ್ಮದು ಯಾವಾಗಲೂ ಕಿತಾಪತಿ ಅಂತ ಅಂದ್ಕೊಂಡು ಬಟ್ಟೆ ಎಲ್ಲ ಎತ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನನ್ನ ಫ್ರೆಂಡ್ಗೆ ಅವ್ರದ್ದೊಂದು ಪ್ರೊಫೈಲು ಓಕೆ ಆಗಿರಲಿಲ್ಲ ಇನ್ನೂ. ಸೊ ಅದೊಂದು ವೆಯ್ಟ್ ಮಾಡಿಬಿಟ್ಟು ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡಿದ್ವಿ. ಅದೇ ಟೈಮ್ಗೆ ಇನ್ನೊಂದು ಪಾರ್ಸಲ್ ಬಂತು, ಇದೂ ಪ್ರಮೋಷನ್ಗೆ ಬಂದಿದ್ದಿತ್ತು. ಸೊ ನಾನಂತೂ ಒಂದು ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾಗ ಯಾವುದೇ ರೀತಿ ಏನು ಪ್ರಾಡಕ್ಟ್ ಬರ್ತಾ ಇರಲಿಲ್ಲ. ನನಗೂ ಒಂದು ಮ್ಯಾನಿಫೆಸ್ಟ್ ಮಾಡಿದ್ದೆ, ನನಗೂ ಈ ಥರ ಲೈಫ್ ಇರಬೇಕು ನನಗೂ ಅಂತ. ಸೊ ನನಗೆ ಈ ಮ್ಯಾನಿಫೆಸ್ಟೇಷನ್ ಇವಾಗ ವರ್ಕ್ ಆಗ್ತಿದೆ. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ನೋ ಹಂಗೇ ಆಗ್ತಿದೆ. ಸೊ ಈ ಥರ ಬ್ಯುಸಿಯಾಗಿರಬೇಕು ಲೈಫಲ್ಲಿ, ಪ್ರಮೋಷನ್ ಸಿಗಬೇಕು, ಶೂಟ್ಸ್ಗೆ ಹೋಗಬೇಕು ಅನ್ನೋದೇ ನನ್ನ ಡ್ರೀಮ್ ಆಗಿತ್ತು. ಜೊತೆಗೆ ನನಗೆ ಮೊನ್ನೆ ತಾನೇ ಅಂದ್ಕೊಳ್ತಿದ್ದೆ ಈಗ ಲೈಕ್ ನಾನೀಗ ಫಿಟ್ ಆಗೋಣ ಅಂದ್ಕೊಂಡಿದ್ನ. ಲೈಕ್ ಈ ಥರ ಫುಡ್ ಯಾವುದಾದ್ರೂ ಮನೆಗೆ ಬರೋ ಥರದ್ದು ಕೆಲವೊಬ್ರು ಆಗ್ತಾರಲ್ವ, ಆ ಥರ ನನಗೂ ಬಂದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿದೆ ಅಷ್ಟೇ. ನೋಡಿದ್ರೆ ಇವಾಗ ಫುಡ್ದೇ ಪ್ರಮೋಷನ್ ಮನೆಗೆ ಬಂದಿದೆ. ನನಗಂತೂ ಫುಲ್ಲು ಖುಷಿಯಾಗೋಯಿತು. ಅದಾದಮೇಲೆ ಹಂಗೆ ಯೋಚನೆ ಮಾಡ್ತಾ ಮತ್ತು ಫೋನ್ದು ಮ್ಯಾನಿಫೆಸ್ಟ್ ಮಾಡಿದ್ದೆ. ಸೊ ಫೋನು ಕೂಡ ನನಗೆ ಸಿಕ್ತು. ಸೊ ಅದಾದಮೇಲೆ ನನಗಿದೊಂದು ಬೆಸ್ಟ್ ಪ್ಲೇಸಪ್ಪ ಇದು, BEL ಸರ್ಕಲ್ ಅಂತ. ತುಂಬಾ ಸಖತ್ತಾಗಿದೆ ವೆದರ್ ಮಾತ್ರ. ಬೆಂಗಳೂರಲ್ಲೂ ಈ ಥರನೂ ಪ್ಲೇಸ್ ಇದೆಯಾ ಅಂತ ನನಗನ್ನಿಸ್ತು. ಸೊ ನಾನು ಸ್ವಲ್ಪ ತುಂಬಾ ದೂರ ಹೋಗಬೇಕಿತ್ತು ಶೂಟ್ಗೆ. ನಾನು ಒಬ್ಬಳೇ ಎಲ್ಲೂ ಹೋಗಲ್ಲ, ನನ್ನ ಫ್ರೆಂಡ್ ಜೊತೆನೇ ಹೋಗೋದು. ಸೊ ಅವ್ರಿಗಿದ್ದಾಗ ನಾನು ಹೋಗ್ತೀನಿ, ನನಗಿದ್ದಾಗ ಅವ್ರು ಬರ್ತೀವಿ. ಮತ್ತು ಇಬ್ಬರೂ ಒಟ್ಟಿಗೆ ಆದಷ್ಟು ಟ್ರೈ ಮಾಡ್ತೀವಿ, ಲೈಕ್ ಯಾವುದಾದ್ರು ಪ್ರಮೋಷನ್ ವೀಡಿಯೋಸ್ಗೆ ಹೋಗಬೇಕು ಅಂದಾಗ. ಸೊ ನನಗೆ ಈ ಕಡೆ ಎಲ್ಲ ಸ್ವಲ್ಪ ಲೊಕೇಶನ್ ಜಾಗ ಸರಿಯಾಗಿ ಗೊತ್ತಿಲ್ಲ, ನನ್ನ ಫ್ರೆಂಡ್ಗೆ ಗೊತ್ತಿರೋದು. ಸೊ ಅದಾದಮೇಲೆ ನಾವು ಮನೆಯಿಂದ ಸ್ವಲ್ಪ ದೂರ ಬಂದು, ಏನೇ ಇದ್ದರೂ ಎಷ್ಟೇ ದೂರ ಇದ್ದರೂ ಒಂದು ಪಾಯಿಂಟಲ್ಲಿ ನಾವು ಪಿಕಪ್ ಆಗ್ತೀವಿ. ಸೊ ಅವ್ರು ಬಂದರೆ ಅವರು ವೆಯ್ಟ್ ಮಾಡ್ತಾರೆ, ನಾನು ಬಂದರೆ ನಾನು ಕೂಡ ವೆಯ್ಟ್ ಮಾಡ್ತೀನಿ. ಸೊ ಇವತ್ತು ಇಬ್ಬರು ಅಟ್ ಎ ಟೈಮ್ ಅವ್ರು ಮುಂದೆ ಬಸ್ಸಲ್ಲಿ ಇಳ್ಕೊಂಡ್ರು, ನಾನು ಹಿಂದೆ ಬಸ್ಸಲ್ಲಿ ಇಳ್ಕೊಂಡೆ. ಇದೇ ಕೋಇನ್ಸಿಡೆಂಟ್ ಆಯಿತು ನಮಗೆ. ಸೊ ಇಬ್ಬರು ಬಂದಾದಮೇಲೆ ಒಂದು 5 ಮಿನಿಟ್ಸ್ ಹಂಗೆ ಮಾತಾಡಿಕೊಂಡು ಅದಾದಮೇಲೆ ನಾವು ಬಸ್ ಹತ್ಕೊಂಡು ಒಂದು ಸ್ವಲ್ಪ ನಿಯರ್ ಬೈ ಪ್ಲೇಸ್ಗೆ ಹೋದ್ವಿ. ಯಾಕಂದರೆ ನಾವಿದ್ದು ಇಳ್ಕೊಂಡಿದ್ದ ಜಾಗದಿಂದ ನಾವು ಹೋಗಬೇಕಾಗಿರೋ ಜಾಗಕ್ಕೆ 250 ತೋರಿಸ್ತಿತ್ತು ಊಬರಲ್ಲಿ. ಸೊ ಸ್ವಲ್ಪ ದೂರ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ನಾವು ಪ್ರತಿ ಸತಿ ಹಿಂಗೆ ಮಾಡ್ಕೊಳ್ಳೋದು, ನಾವು ಹೋಗೋ ಲೊಕೇಶನ್ಗೆ ಬಸ್ ಇರುತ್ತೆ, ಬಟ್ ಹೆಂಗೆ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ. ಕನ್ಫ್ಯೂಷನ್ ಆಗಿ ಲೇಟ್ ಆಗುತ್ತೆ ಶೂಟ್ಗೆ, ಮತ್ತು ಸಂಜೆ ಬರಬೇಕಾದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಯ್ಯೋ 100 ರೂಪೀಸ್ ಅಷ್ಟೇ ಅಲ್ವಾ ಅಂದ್ಬಿಟ್ಟು ಹೋದ್ವಿ. ಅದಾದಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಡೈರೆಕ್ಟ್ ಬಸ್ ಅಲ್ಲಿಗೆ ಇದೆ, ನಾವು ಹೋಗಬೇಕಾಗಿರೋ ಪ್ಲೇಸ್ಗೆ. ನಾವು ಸುಮ್ಮನೆ ಡಿಸಪಾಯಿಂಟ್ ಆಯಿತು. ಸೊ ಶೂಟ್ ವಿಡಿಯೋ ಏನೂ ಹಾಕಿಲ್ಲ, ಯಾಕಂದರೆ ಅದು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಒನ್ಸ್ ವಿಸಿಟ್ ಮಾಡಿ ಚೆಕ್ ಮಾಡಿ. ಸೊ ಅದಾದಮೇಲೆ ಪ್ರಮೋಷನ್ ಎಲ್ಲ ವೀಡಿಯೋ ಮಾಡಾದಮೇಲೆ ಇವತ್ತು ಶನಿವಾರ ಇತ್ತಲ್ವ, ನಾನ್ ವೆಜ್ ತಿನ್ಬೋದಿತ್ತು. ಸೊ ಫ್ರೈಡೇ ಮಾತ್ರ ತಿನ್ನಲ್ಲ ಅಷ್ಟೇ, ಫ್ರೈಡೇ, ಮಂಡೇ ಮತ್ತು ಥರ್ಸ್ಡೇ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ದುಡಿತಾ ಇರೋದೇ ತಿನ್ನೋಕ್ಕೆ ಅಂತ ಯೋಚನೆ ಮಾಡಿದೆ. ಹೋಗಿ ಬಿರಿಯಾನಿ ತಿನ್ಕೊಂಡು ನಾನು ನನ್ನ ಫ್ರೆಂಡು ಹಂಗೆ ರೋಡಲ್ಲಿ ವಾಕ್ ಮಾಡ್ಕೊಂಡು ಹೋದ್ವಿ. ಇನ್ನೂ ಸ್ವಲ್ಪ ಮುಜುಗರ ರೋಡಲ್ಲಿ ಕ್ಯಾಮ್ರಾ ತೆಗಿಯೋದಕ್ಕೆ, ಯಾರಾದರೂ ಇಲ್ಲ ಅಂದರೆ ಮಾತ್ರ ಕ್ಯಾಮ್ರಾ ತೆಗಿತೀನಿ. ಯಾಕಂದರೆ ಏನಾದರೂ ಅಂದ್ಕೊಳ್ತಾರೋ ನಮ್ಮನ್ನೇ ನೋಡ್ತಿರ್ತಾರೆ ಅನ್ನೋ ಒಂಥರ ಅನಿಸುತ್ತೆ. ಸೊ ಅದಾದಮೇಲೆ ಅಲ್ಲೇ ಬಸ್ ಸ್ಟಾಪ್ ಇತ್ತು ಮುಂದೆನೇ. ಸೊ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಜ ಹೇಳಬೇಕು ಅಂದರೆ ಊಟ ಮಾಡಾದ್ಮೇಲೆ ಫುಲ್ ಸೋಂಬೇರಿ ಆಗಿಬಿಡ್ತೀನಿ ನಾನು, ನಿದ್ದೆ ಅಂತೂ ಕಣ್ಣಲ್ಲೇ ಇತ್ತು. ಅದಾದಮೇಲೆ ನನ್ನ ಫ್ರೆಂಡು ಅಲ್ಲೇ ಗಸಗಸೆ ಹಣ್ಣಿತ್ತು, ನನಗಿಷ್ಟ ಅಂತ ಅವ್ರಿಗಿಷ್ಟ ಅಂತ ಅಂದ್ಬಿಟ್ಟು ಅವರಲ್ಲೇ ಗಿಡದಲ್ಲಿ ಕಿತ್ಕೊಂಡು ತಿಂತಾಯಿದ್ರು. ಸೊ ನಿಮಗೂ ಬೇಕಾ ಅಂದರು. ಈಗ ತಾನೇ ಊಟ ಮಾಡಿದ್ನೆಲ್ಲ ಬೇಡ ಅಂತ ಅನ್ನಿಸ್ತು ಅಂತಂದೆ. ಅದನ್ನೇ ಮಾತಾಡ್ತಿದ್ರು ಅವರು, ತಗೊಳ್ಳಿ ಅಂತ. ಅದಾದಮೇಲೆ ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸದ್ಯ ನಮಗೆ ಊಟ ಮಾಡಿದ್ದಕ್ಕೂ ಒಂದು 10-15 ನಿಮಿಷ ಬಸ್ ಯಾವುದೂ ಬರಲೇ ಇಲ್ಲ. ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಹಂಗೆ ಪ್ರಮೋಷನ್ ಬಗ್ಗೆ ಜಾಸ್ತಿ ಮಾತಾಡ್ತಿದ್ವಿ. ನಮಗೆ ಸಿಗೋ ಪ್ರಮೋಷನೆಲ್ಲ ಫ್ರೀಯಾಗಿ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಅದೇ ಪ್ರಮೋಷನ್ನ ಬೇರೆಯವ್ರನ್ನ ಕೊಟ್ಟಿದಾಗ ಎಲ್ಲರೂ ಪೇಮೆಂಟ್ಗೆ ಕೂಡ ಮಾಡಿರ್ತಾರೆ. ಸೊ ಅದೇ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ನಾನು ನನ್ನ ಫ್ರೆಂಡು ನಾವು ಹೆಂಗೆ ಅಂದರೆ, ಅಯ್ಯೋ ಇನ್ಮೇಲೆ ಇಷ್ಟು ಬಜೆಟ್ ಇದ್ದರೆ ಮಾತ್ರ ಹೋಗೋಣ, ಇಲ್ಲಾಂದ್ರೆ ಹೋಗೋದು ಬೇಡ, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಕೂತ್ಕೋತೀವ. ಅದಾದಮೇಲೆ ಯಾವುದಾದ್ರೂ ಕಮ್ಮಿ ಸಿಕ್ಕಿದ್ರೂ ಬನ್ನಿ ಹೋಗೋಣ, ಮನೇಲಿ ಇದೇನು ಮಾಡಬೇಕು, ಅಷ್ಟಿದ್ರೆ ಅಮೌಂಟ್ ಯಾರು ಕೊಡ್ತಾರೆ, ಹಂಗೆ ಹಿಂಗೆ ಅಂತಿದ್ವಾ.
ಅದಾದಮೇಲೆ ಒಂದು 3-4 ಪ್ರಮೋಷನ್ದು ಪೇಮೆಂಟ್ ಬರಬೇಕಿತ್ತು. ನಾನು ನನ್ನ ಫ್ರೆಂಡ್ ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಏನಾದರೂ ಆಗಲಿ ಅವ್ರಿಗೆ ಫೋನ್ ಮಾಡಿ ಪೇಮೆಂಟ್ ಕೇಳೋಣ ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಕಾಲೇ ಪಿಕ್ ಮಾಡಲಿಲ್ಲ. ನಮಗಂತೂ ಫುಲ್ ಡಿಸಪಾಯಿಂಟ್ ಆಗೋಯಿತು. ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಂದು ಕೆಲವೊಂದು ಆಗಿದ್ದಾವೆ ಪ್ರಮೋಷನ್ದು ಪೇಮೆಂಟು. ನನ್ನ ಫ್ರೆಂಡ್ದು ಇನ್ನೂ ಆಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಹೆಂಗಪ್ಪ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗೋದು, ಅವ್ರಿಗೆ ಇನ್ನೂ ಪೇಮೆಂಟ್ ಮಾಡಿಲ್ವಲ್ಲ ಹಳೇದೆಲ್ಲ, ನೆಕ್ಸ್ಟ್ ಬಂದರೆ ಹೆಂಗೆ ಹೇಳೋದು ಅನ್ನೋದೇ ನನಗೆ ಒಂಥರ ಅನಿಸ್ಬಿಟ್ಟಿತ್ತು. ಆ್ಯಕ್ಚುಲಿ ಅವತ್ತೇ ಪೇಮೆಂಟ್ ಆಗಿಬಿಟ್ರೆ ನಮಗೂ ಟೆನ್ಷನ್ ಇರೋಲ್ಲ, ಮರ್ತೋಗ್ಬಿಡ್ತೀವಿ. ಸೊ ಡೈಲಿ ಮತ್ತೆ ಮುಂದೆ ಬರ್ತಾ ಇರುತ್ತೆ, ಅವತ್ತು ಅಪ್ಲೋಡ್ ಮಾಡೋದಿರುತ್ತೆ ಅಲ್ವಾ. ಸೊ ಅದನ್ನೇ ಮಾತಾಡ್ಕೊಂಡಿದ್ವಿ. ನನ್ನ ಫ್ರೆಂಡ್ಗೆ ಹೇಳ್ತಿದ್ದೆ ಒಂದು ಬುಕ್ಕಲ್ಲಿ ಬರ್ಕೊಬಿಡಿ, ಎಲ್ಲ ಮರ್ತೋಗ್ಬಿಡ್ತೀವಿ ಅಂತ. ಅವರು ನೀವು ಅದು ಹೆಂಗೆ ಬೇಗ ಎಡಿಟ್ ಮಾಡ್ತೀರಾ ಅಂತ ಯೂಟ್ಯೂಬ್ ಬಗ್ಗೆನೂ ಮಾತಾಡ್ತಿದ್ರು. ಸ್ವಲ್ಪ ಯೂಟ್ಯೂಬ್ ಬಗ್ಗೆನೂ ಹೇಳ್ಕೊಟ್ವಿ. ಅದಾದಮೇಲೆ ಅದೇ ಜಾಗಕ್ಕೆ ಯಾರೋ ಹುಡುಗರು ಬಂದರು. ಅವ್ರಿಗೆ ಬಸ್ ಇಲ್ಲೇನರ ಬರೋದು ಅಂತ ಕೇಳಿದ್ರೆ ಹ್ಞೂ ಆಂಟಿ ಅಂತ ಅಂದ್ಬಿಟ್ರು. ಅದಾದಮೇಲೆ ಕ್ಯಾಮ್ರಾ ಹಿಡ್ಕೊಂಡಿದ ತಕ್ಷಣ ಓಡೋಗ್ಬಿಟ್ರು. ಅದಾದಮೇಲೆ ಪಾಪ ಆ ಹುಡುಗರೇ ಬಸ್ನ ಅಡ್ಡ ಹಾಕ್ಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಹತ್ಸಿದ್ರು. ಸೊ ಅದಾದಮೇಲೆ ಮತ್ತೆ ಒಂಚೂರು ದೂರ ಬಂದು ನಾವು ನೋಡಿದ್ರೆ ರಿಟರ್ನ್ ಹೋಗೋ ಕಡೆ, ಯಲಹಂಕ ಕಡೆ ಹೋಗೋ ಕಡೆ ನಿಂತಿದ್ವಿ. ನಾವು ಮೆಜೆಸ್ಟಿಕ್ ಸೈಡ್ ಬರಬೇಕಿತ್ತು. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಸೊ ಅದಾದಮೇಲೆ ನಾನು ನನ್ನ ಫ್ರೆಂಡು ಆ ಕಡೆ ಬೇರೆ ರೋಟ್ಗೆ ಹೋಗ್ಬಿಟ್ಟು ಬಸ್ಗೆ ಹತ್ಕೊಂಡು ಮೆಜೆಸ್ಟಿಕ್ ಕಡೆ ಬಂದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ಫಸ್ಟ್ ಟೈಮು ಬೇಗ ಶೂಟ್ ಆಗಿರೋದು. ಯಾಕಂದರೆ ಪ್ರತಿ ಸತಿ ಹೋದಾಗೆಲ್ಲ ಮಿನಿಮಮ್ ಅಂದರೂ 6 o'clock ಆಗಿರೋ ಜಾಗದಲ್ಲೇ ಆಗಿಬಿಡ್ತಿತ್ತು. ಮನೆಗೆ ಬರೋಷ್ಟರಲ್ಲಿ 8-9 ಆಗಿಬಿಡ್ತಿತ್ತು. ನೆನ್ನೆ ಅಂತೂ ಫುಲ್ಲು ಮಳೆಯಲ್ಲಿ ನೆಂದು ನೀರಾಗ್ಬಿಟ್ಟಿದ್ವಿ. ಸೊ ಅದಕ್ಕೆ ಇವತ್ತು ಏನಾದರೂ ಆಗಲಿ ಬೇಗ ಶೂಟ್ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬೇಗ ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಅಲ್ಲೆಲ್ಲ ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ ಮೆಜೆಸ್ಟಿಕ್ಕಿಂದ ಬಂದಿದ್ದೆಲ್ಲ. ಸೊ ಅದಾದಮೇಲೆ ಮನೆಗೆ ಬಂದು ಮಳೆ ಬರೋ ಥರ ಆಗಿತ್ತು. ಏನಾದರೂ ಒಂದು 1/2 hour ಲೇಟ್ ಆಗಿದ್ದರೂ ನಾನಂತೂ ಮಳೆಗೆ ಸಿಗಾಕೊಬಿಡ್ತಿದ್ದೆ. ಸೊ ಅದಾದಮೇಲೆ ನನಗಂತದ್ದು ಹೇಳೋದಲ್ಲ, ಆವಾಗಲೇ ಫಸ್ಟೇ ದಿನಕ್ಕೊಂದು 4-5 ಸತಿ ಟೀ ಕುಡ್ದಿಲ್ಲ ಅಂದರೆ ನನಗೆ ತಲೆನೇ ಓಡಲ್ಲ ಅಂತ. ಸೊ ಆಚೆನೂ ಹೋಗೋಕ್ಕಾಗ್ತಿರ್ಲಿಲ್ಲ, ಫುಲ್ಲು ಮಳೆ ಗಾಳಿ ಬರ್ತಿತ್ತು. ಹಂಗೆ ಕಿಟಕಿಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನನಗಂತೂ ಈ ವೆದರ್ ಸಖತ್ ಇಷ್ಟ ಆಗುತ್ತೆ. ಇದರಲ್ಲಿ ಬಿಸಿ ಟೀ ಕುಡಿತಿದ್ರೆ ಮಸ್ತಾಗಿರುತ್ತೆ. ಅದಕ್ಕೆ ಸ್ವಲ್ಪ ಟೀ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಏನೂ ಕೆಲಸ ಮಾಡಿರಲಿಲ್ಲ, ಪಾತ್ರೆ ಎಲ್ಲ ತೊಳೆಯೋದು ಹಂಗೆ ಇತ್ತು. ಸೊ ನಮ್ಮ ಮನೆಯಿಂದ ಅಲ್ಲಿ ಮೇಲಿಂದ ನೀರು ಬರ್ತಾಯಿತ್ತು. ಅದನ್ನೇ ನೋಡ್ಕೊಂಡೆಲ್ಲ ಕ್ಲೀನಾಗಿ ಒರೆಸಿ ಸ್ಟವ್ನ. ನನಗೇನು ಕೆಲಸ ಇದ್ದು ಟೀ ಕುಡಿದ್ರೆ ನನಗೆ ಒಂಥರ ಸಮಾಧಾನ ಅನಿಸಲ್ಲ. ಎಲ್ಲ ಕೆಲಸ ಮಾಡಿ ಕುತ್ಕೊಂಡು ಒಂದು ಕಪ್ ಟೀ ಕುಡಿದ್ರೆ ಸಖತ್ತಾಗಿರುತ್ತೆ. ಸೊ ಹಂಗೆ ಟೀ ಎಲ್ಲ ಕುಡಿದ್ಬಿಟ್ಟು ಹಂಗೆ ಪಾತ್ರೆ ಎಲ್ಲ ತೊಳೆದಿದ್ದನ್ನೆಲ್ಲ ಜೋಡಿಸ್ದೆ. ನೋಡ್ತಿರ್ಬೋದು ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಯಪ್ಪ, ಒಂದು 5 ನಿಮಿಷಕ್ಕೆ ಜೋರಾಗಿ ಬಂದು ನಿಂತೋಯ್ತು. ಮನೆ ಮುಂದೆ ಎಲ್ಲ ಜಾಸ್ತಿ ನೀರೇ ನಿಂತಿತ್ತು. ಸೊ ಇವತ್ತು ಈ ಥರ ಇತ್ತು ನೋಡ್ಬೋದು. ನನಗಂತೂ ಈ ಮನಿ ಪ್ಲಾಂಟ್ ಸಖತ್ ಇಷ್ಟ ಆಯಿತು. ನಾನು ಸ್ಟಾರ್ಟಿಂಗ್ ಬಂದು ಈ ಮನೆಗೆ ಬಂದು 1 year ಆಯಿತು. ಆವಾಗಿಂದ ಜಾಸ್ತಿ ಏನು ಬೆಳೆದಿರಲಿಲ್ಲ. ಈಗ ಜಸ್ಟ್ 2 monthsಲ್ಲಿ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟೈತೆ. ಅದನ್ನೇ ನೋಡ್ತಾಯಿದ್ದೆ. ಗಿಡಗಳೆಲ್ಲ ಮಳೆ ಬಂದಾಗ ಗಿಡಗಳನ್ನ ನೋಡೋಕ್ಕೆ ಒಂಥರ ಖುಷಿ. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಮಳೆ ಬರ್ತೈತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮೇಲ್ಮನೆ ಕೀ ತೆಗ್ದಿರಲಿಲ್ಲ, ನೋಡೋಣ ಅಂತ ಹೋದರೆ ಒಳಗಡೆ ಫುಲ್ಲು ನೀರು ನಿಂತ್ಕೊಬಿಟ್ಟಿತ್ತು. ಸದ್ಯ ಜಸ್ಟ್ ಮಿಸ್ಸು ಸಂಡಿಗೆಗೆ ನೀರು ಹೊರ್ಟೋಗ್ಬಿಡ್ತಿತ್ತು. ಸೊ ಅದು ಬೇಗ ಹೋಗಿ ನೋಡಿದ್ರೆ ಮನೆ ಒಳಗಡೆ ಎಲ್ಲ ಫುಲ್ಲು ನೀರು ತುಂಬ್ಕೊಬಿಟ್ಟಿತ್ತು. ನನಗಂತೂ ನೋಡ್ಬಿಟ್ಟು ಫುಲ್ ಶಾಕ್ ಆಗೋಯಿತು. ಯಪ್ಪ ದೇವ್ರು, ಏನಾದರೂ ಬಾಕ್ಲು ಹಾಕಿರಲಿಲ್ಲ ಅಂದರೆ ಒಳಗಡೆ ಹಾಸಿಗೆಗೆಲ್ಲ ನೆಂದೋಗ್ಬಿಡ್ತಿತ್ತು ಅಂತ. ನೋಡ್ತಾ ಇರ್ಬೋದು ಜಸ್ಟ್ ಮಿಸ್ಸು ಸಂಡಿಗೆಗೆಲ್ಲ ಆಗ್ಬಿಡ್ತಿತ್ತು. ಇಷ್ಟು ಕಷ್ಟಪಟ್ಟು ಮಾಡಿರೋದಕ್ಕೂ ವೇಸ್ಟ್ ಆಗಿಬಿಡೋದು. ಸೊ ಹಂಗೆ ಸಂಡಿಗೆ ಎಲ್ಲ ಇತ್ತು, ಬೇರೆ ರೂಮ್ಗೆ ಶಿಫ್ಟ್ ಮಾಡಿಬಿಟ್ಟು ಪರ್ಕೆಲೆ ಅದೆಲ್ಲ ನೀರೆಲ್ಲ ಕ್ಲೀನಾಗಿ ಆಚೆ ಎಲ್ಲ ತಳ್ಳಿದೆ. ನನಗಂತೂ ಒಂದು 5 ನಿಮಿಷಕ್ಕೆ ಫುಲ್ಲು ತಲೆ ಕೆಟ್ಟೋಯಿತು. ಯಪ್ಪ, ನನಗೆ ಯಾಕಪ್ಪ ಈ ಥರ ಮಳೆ ಬಂತು ಇಷ್ಟು ಜೋರಾಗಿ ಅಂತ ಆವಾಗ ಅನಿಸ್ಬಿಡ್ತು. ಏನಾದರೂ ಹಾಸಿಗೆಗೆಲ್ಲ ಹೋಗಿದ್ರೆ ಅದು ಎಷ್ಟು ಒಣಗಿಸೋಕ್ಕೆ ತುಂಬ ದಿನ ಬೇಕಾಗುತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಕೆಲವೊಂದು ಸತಿ ಅನಿಸುತ್ತೆ ಇಷ್ಟೊಂದು ಮಳೆ ಬೇಕಾ ಅಂತ. ಕೆಲವೊಂದು ಈ ಸೆಕೆಗಂತೂ ದೇವರೇ ಮಳೆ ಬಂದರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ಹಂಗೆ ಯೋಚನೆ ಮಾಡಿಕೊಂಡು ಹೆಂಗಂದ್ರೆ ಹಂಗೆ ತೊಗೊಂಡೋಗಿ ಸಂಡಿಗೆ ಪಕ್ಕದ ರೂಮ್ಗೆ ಹಾಕ್ಬಿಟ್ಟು ಪರ್ಕೆ ತೊಗೊಂಡು ಮೊದಲು ನೀರೆಲ್ಲ ಆಚೆ ತಳ್ಳಿದೆ. ಅದಾದಮೇಲೆ ನನಗೊಂದು ಕೊರಿಯರ್ ಬಂದಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.